ಹಲೋ ಎವ್ರಿವಾನ್, ವೆಲ್ಕಮ್ ಟು ಕಾವ್ಯ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮದು ಇಬ್ಬರು ಮಕ್ಕಳದ್ದು ಸ್ಕೂಲ್ ಡೇ ಪ್ರೋಗ್ರಾಮ್ ಇದೆ. ಸೊ ಹಾಗಾಗಿ ಏನು ಮಾಡಿದ್ದಾರೆ ಅಂದರೆ ಒಂದೇ ದಿನ ಸ್ಕೂಲ್ ಡೇ ಮಾಡಿಲ್ಲ. 1 to 2nd ಸ್ಟ್ಯಾಂಡರ್ಡ್ವರೆಗೂ ಒಂದು ದಿನ, ಇನ್ನೊಂದು ಸ್ವಲ್ಪ ಕ್ಲಾಸಸ್ಗೆ ಇನ್ನೊಂದು ಸ್ವಲ್ಪ ದಿನ, ಆಮೇಲೆ ಆಲ್ಮೋಸ್ಟ್ ಒಂದು 3 days ಸ್ಕೂಲ್ ಡೇ ಮಾಡಿದ್ದಾರೆ. ಸೊ ಫಸ್ಟ್ ಫ್ರೈಡೇ ಬಂದು ನನ್ನ ಮಗನ ಸ್ಕೂಲ್ ಡೇ ಇತ್ತು, ನೈಟ್ ಸೆಷನು. ಇನ್ನು ಸ್ಯಾಟರ್ಡೆ ಮಾರ್ನಿಂಗ್ ಸೆಷನ್ ನನ್ನ ಮಗಳದಿದೆ. ಇನ್ನು ಸಂಡೇ ದೊಡ್ಡವ್ರದ್ದಿದೆ. ಇಷ್ಟೊತ್ತಿಗೆ ಸುಮಿತ್ ಫಂಕ್ಷನ್ ಎಲ್ಲಿ ಮುಗಿದ್ಬಿಡುತ್ತೋ ಅಂತ ಭಯ ಆಗ್ತಿದೆ ಈಗ. ಅಲ್ವಾ ಮಗಳೇ? ಇವಾಗ ಎಲ್ಲರೂ ಮನೆಗೆ ಬರ್ತಾ ಇರ್ತಾರೆ. ಯಾವಾಗಲೂ ಲೇಟ್ ಲತ್ತೀಫೆ ಬಿಡು. ಚಿಕ್ಕವ ಹೇಳ್ತಾ ಇರೋದು, ಆ್ಯಕ್ಚುಲಿ ನಾವು ಹೊರಟಾಗಿತ್ತು ಆವಾಗ ಪೂಜಾವರು ನಾವು ಬರ್ತೀವಿ ತಡೀರಿ ಅಂದ್ರೆ. ಸೊ ಅವಳಿಗೆ ತಲೆ ಕೆಟ್ಬಿಡ್ತೀವಿ, ಫಂಕ್ಷನ್ಸೇ ಮುಗಿದ್ಬಿಡುತ್ತೆ, ಇವ್ರು ಯಾವಾಗಲೂ ಲೇಟು ಅಂತ. ಸೊ ಹಾಗಾಗಿ ಅವ್ರು ಬಂದಮೇಲೆ ಅವ್ರನ್ನ ಸ್ಕೂಲ್ ಡೇ ಒಟ್ಟಿಗೆ ಹೋದ್ವಿ. ಸ್ಕೂಲ್ ಡೇಗೆ ಪೇರೆಂಟ್ಸ್ ಎಲ್ಲ ಎಷ್ಟು ಕಾತುರದಿಂದ, ನನ್ನನ್ನು ಸೇರಿ ಎಷ್ಟು ಕಾತುರದಿಂದ ಕಾಯ್ತಿದ್ವಿ ಅಂದರೆ ನನ್ನ ಮಗಂದು ಯಾವಾಗ ಫಂಕ್ಷನು, ನನ್ನ ಮಗಳದ್ದು ಯಾವಾಗ ಅಂತ. ಸೊ ಇವಾಗ ಡ್ಯಾನ್ಸ್ ಬರ್ತಿರೋದು ನನ್ನ ಮಗಂದು ಮಧ್ಯದಲ್ಲಿದ್ದಾನೆ. ಅವನು ತುಂಬ ಚೆನ್ನಾಗಿ ಮಾಡಿದರು. ನನ್ನ ಮಗ ಅಂತಲ್ಲ, ಎಲ್ಲ ಮಕ್ಕಳು ಸಮೇತ ತುಂಬ ಮುದ್ದಾಗಿ ಚೆನ್ನಾಗಿ ಮಾಡಿದರು. ಸ್ಕೂಲ್ ಡೇನೂ ಅಷ್ಟೇ, ಟೀಚರ್ಸು ತುಂಬ ಎಫರ್ಟ್ ಹಾಕಿ. ಆ್ಯಕ್ಚುಲಿ ನಾವು ಒಂದೊಂದು ಮಕ್ಕಳದು ಬರ್ಡೇ ಮಾಡ್ತೀವಿ ಅಂದ್ರೇ ಒಂದೊಂದು ಸಲ ಟೆನ್ಷನ್ ಆಗಿಬಿಡುತ್ತೆ. ಪಾಪ ಅವ್ರು ಸ್ಕೂಲ್ ಡೇ ಅನ್ನುವಾಗ ಎಷ್ಟು ಕಷ್ಟಪಟ್ಟಿರ್ತಾರೆ, ಎಫರ್ಟ್ ಹಾಕಿರ್ತಾರೆ. ಮತ್ತು ಬ್ಯಾಕ್ ಸ್ಟೇಜ್ ನಾವು 3 o'clock ಬಿಟ್ವಿ, ಬಟ್ ಫಂಕ್ಷನ್ ಸ್ಟಾರ್ಟ್ ಆಗಿದ್ದು 7 ಆಗಿತ್ತು. ಎಷ್ಟು ನೀಟಾಗಿ ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋದಾಗಿರ್ಬೋದು, ಸ್ನ್ಯಾಕ್ಸ್ ಕೊಡೋದಾಗಿರ್ಬೋದು, ಅವ್ರನ್ನ ಟೇಕ್ ಕೇರ್ ತುಂಬಾ ಚೆನ್ನಾಗಿ ಮಾಡಿದ್ರು. ನೆಕ್ಸ್ಟ್ ಡೇ ಆಗುವಾಗ ನನ್ನ ಸಮೃದ್ಧಿ ಫಂಕ್ಷನ್ನು, ಇದವಳು ನೋಡಿ ಸಮೃದ್ಧಿ ಡ್ಯಾನ್ಸ್ ಮಾಡ್ತಿರೋದು. ಅವಳು ಟೀಚರ್ಸ್ ಹೇಳಿದ್ರು ಜೋಶಾಗಿ ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿ. ಸೊ ಫುಲ್ ಜೋಶಲ್ಲಿ ಅವಳು ಅಕ್ಕಪಕ್ಕದವ್ರು ಹೆಂಗೆ ಮಾಡ್ತಿದ್ದಾರೆ ಗೊತ್ತಿಲ್ಲ, ಅವಳು ಪಾಡಿಗೆ ಅವಳು ಮಾಡಿದ್ಲು. ನಾವು ನಮ್ಮಿಬ್ಬರು ಮಕ್ಕಳದು 2 ದಿನ ಪ್ರೋಗ್ರಾಮ್ನ ತುಂಬ ಎಂಜಾಯ್ ಮಾಡಿದ್ವಿ. ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು. ಇದ್ರದ್ದು ಫುಲ್ ಲೆಂತಿ ವಿಡಿಯೋನ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ. ನಮ್ಮ ಮಕ್ಕಳನ್ನ ಎಷ್ಟು ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ದಕ್ಕೆ ನಮ್ಮ ಟೀಚರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.